ಹಾಯ್ ಹೆಲೋ ಇವತ್ತು ನಾನು ನಿಮಗೆ ಒಂದು ಸೂಪರ್ ಡೂಪರ್ ಆಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾವುದಪ್ಪ ಅಂತ ಅಂದರೆ ಕುಕುಂಬರ್ ಇಡ್ಲಿ, ಸೌತೆಕಾಯಿ ಇಡ್ಲಿ ಸೂಪರ್ ಆಗಿರುತ್ತೆ. ಇದು ನಮ್ಮ ಮಕ್ಕಳ ಲಂಚ್ ಬಾಕ್ಸ್ಗೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಸ್ನ್ಯಾಕ್ಸ್ ರೀತಿಯಲ್ಲೂ ಸಹ ತಿನ್ಬೋದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಈ ರೀತಿಯಾಗಿ ಸೌತೆಕಾಯಿನ ತಗೊಂಡು ಸೈಡಲ್ಲೆಲ್ಲ ಕಟ್ ಮಾಡಿಕೊಂಡು ನಾನು ಇಲ್ಲಿ ಸಿಪ್ಪೆ ಸಮೇತ ತುರ್ಕೊಳ್ತಾ ಇದ್ದೀನಿ. ನಿಮಗೆ ಸಿಪ್ಪೆ ಇಷ್ಟ ಆಗಲ್ಲ ಅಂದರೆ ನೀವು ಸಿಪ್ಪೆನ ಗ್ರೇಟ್ ಮಾಡಿ ತೆಗೆದುಬಿಡ್ಬೋದು. ಸೊ ನಾನು ಈ ರೀತಿಯಾಗಿ ನೀಟಾಗಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಚಾನಲ್ನಲ್ಲಿ ಸುಮಾರು ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈಗ ಒಂದು ಬೌಲ್ನಲ್ಲಿ ಒಂದು 3/4 ಕಪ್ಪಷ್ಟು ರವೆಯನ್ನು ತಗೊಳ್ತಾ ಇದ್ದೀನಿ. ನೀವು ಇಲ್ಲಿ ಅಕ್ಕಿ ರವೆ ಏನಾದರೂ ತಗೋಬಹುದು, ನಾರ್ಮಲ್ ರವೆ ಆದರೂ ತಗೋಬಹುದು. ನಂತರ ಒಂದು 3/4 ಕಪ್ಪಷ್ಟು ಕಾಯಿ ತುರಿ ಹಾಗೂ ನಾನಿಲ್ಲಿ ಒಂದು 2 ಕಪ್ಪಷ್ಟು ಸೌತೆಕಾಯಿ ತುರಿಯನ್ನು ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಈಗ ಇದಕ್ಕೆ ನಾನು ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆಯನ್ನು ಹಾಕ್ಕೊಂಡು ನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಕರಿಬೇವನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡ್ತಾ ಇರ್ಬೋದು. ಇದು ಹಸಿಮೆಣಸಿನಕಾಯಿ ಮತ್ತು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಅನ್ನು ಆಫ್ ಮಾಡಿ ಈಗಾಗಲೇ ನಾವು ಒಗ್ಗರಣೆ ಹಾಕೊಂಡಿರುವಂಥದ್ದನ್ನ ಸೌತೆಕಾಯಿ ಮಿಶ್ರಣ ಏನಿರುತ್ತಲ್ಲ ಅದರಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮೊಸರನ್ನ ಆ್ಯಡ್ ಮಾಡಕ್ಕೆ ಹೋಗ್ಬೇಡಿ. ಮೊಸರನ್ನ ಹಾಕಿದ್ರೆ ಅದು ಟೇಸ್ಟ್ ಬೇರೆ ಬಂದ್ಬಿಡುತ್ತೆ, ನಿಮಗೆ ಸೌತೆಕಾಯಿ ಇಡ್ಲಿ ಟೇಸ್ಟ್ ಬರೋದಿಲ್ಲ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಾಕೊಳ್ಳೋಕೆ ಹೋಗಬೇಡಿ. ಈಗ ಇದನ್ನ ಒಂದು 5 ನಿಮಿಷ ಮುಚ್ಚಿಡೋಣ. ಈಗ ಅಷ್ಟರಲ್ಲಿ ನಾನು ಇಡ್ಲಿ ಪ್ಲೇಟ್ಗೆ ಈ ರೀತಿಯಾಗಿ ಬಾಳೆ ಎಲೆಗಳನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಇಡ್ತಾ ಇದ್ದೀನಿ. ಸೊ ಈಗ 5 ನಿಮಿಷ ಆಗಿದೆ. ರವೆನೂ ಸಹ ಸೌತೆಕಾಯಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಬೇಕಾದರೆ ಡೈರೆಕ್ಟಾಗಿ ಪಾತ್ರೆ ಒಳಗಡೆನೂ ಸಹ ಹಾಕೋಬಹುದು. ನಾನಿಲ್ಲಿ ಬಾಳೆ ಎಲೆ ಇದ್ದಿದ್ದರಿಂದ ಬಾಳೆ ಎಲೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಇಡ್ಲಿ ಹಿಟ್ಟಿಗೆ ಯಾವ ರೀತಿಯಾಗಿ ಹಾಕ್ತೀರಾ ಅದೇ ರೀತಿಯಾಗಿ ಸೇಮ್ ಪ್ರೊಸೀಜರಲ್ಲೇ ನೀವು ಈ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಬೇರೆ ಶೇಪ್ಗಳಾದರೂ ಸಹ ಕೊಟ್ಕೋಬೋದು, ಇಲ್ಲ ನಾರ್ಮಲ್ ಬೌಲಲ್ಲೂ ಸಹ ಮಾಡ್ಕೋಬಹುದು. ಸೊ ನಾನು ಈ ರೀತಿಯಾಗಿ ಇಡ್ಲಿ ಪ್ಲೇಟಿಗೆ ಬಾಳೆ ಎಲೆಯನ್ನು ಇಟ್ಟು ಈ ರೀತಿಯಾಗಿ ಶೇಪನ್ನು ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಮಾಡ್ಕೊತೀನಿ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನಮ್ಮನೆಯಲ್ಲಂತೂ ಎಲ್ಲರೂ ಸಹ ಸಖತ್ ಇಷ್ಟಪಟ್ಟರು. ನೀವು ನಾರ್ಮಲ್ ಆಗಿ ಇಡ್ಲಿ ಮಾಡ್ತಿರಲ್ಲ ಅದಕ್ಕಿಂತನೂ ಸಹ ಇದು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಹಾಗೇನೂ ಸಹ ತಿನ್ಬೋದು, ಇಲ್ಲ ಯಾವುದೇ ರೀತಿಯಾದಂತಹ ಚಟ್ನಿ ಸಾಂಬಾರ್ ಜೊತೆಗೂ ಸಹ ಸಖತ್ತಾಗಿರುತ್ತೆ. ಈಗ 2 ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ. ಈಗ ನಾನು ಇಡ್ಲಿ ಪಾತ್ರೆಯಲ್ಲಿ ಇದನ್ನ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ 10ರಿಂದ 15 ನಿಮಿಷ ಆಯಿತು. ಈಗ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಇದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅವುಗಳನ್ನು ಸಹ ನೋಡಿ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಈಗ ನಾನು ಇಡ್ಲಿ ಮೇಲೆ ಒಂದು ಸ್ವಲ್ಪ ಚಟ್ನಿಯನ್ನು ಹಾಕೊಂಡು ತಿಂತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗ ಸಾಂಬಾರ್ ಜೊತೆನಾದರೂ ತಿನ್ಬೋದು, ಚಟ್ನಿ ಜೊತೆನಾದರೂ ತಿನ್ಬೋದು, ಸೂಪರ್ ಆಗಿರುತ್ತೆ. ಈಗ ಇದನ್ನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಏನು ಅಂತ. ಬನ್ನಿ ನೋಡೋಣ. ನನಗಂತೂ ಪರ್ಸನಲಿ ತುಂಬ ಅಂದರೆ ತುಂಬಾನೇ ಇಷ್ಟ ಆಯಿತು. ನೀವು ಸಹ ಖಂಡಿತವಾಗಿ ಟ್ರೈ ಮಾಡಿ, ಮಕ್ಳಿಗೂ ಸಹ ಸಖತ್ ಇಷ್ಟ ಆಗುತ್ತೆ. ನಾನಂತೂ ಇದಕ್ಕೆ ಫಿದಾ ಆಗಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.